ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತ ವರ್ಷಿಣಿ. ಕೊಲೆಸ್ಟ್ರಾಲ್, ಈ ಕೊಲೆಸ್ಟ್ರಾಲ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನ ತಂದಿಡುತ್ತೆ. ಈಗ ತುಂಬಾ ಜನಕ್ಕೆ ಗೊತ್ತು ಹೈ ಕೊಲೆಸ್ಟ್ರಾಲ್ ಇದ್ದಾಗ ಹಾರ್ಟ್ ರಿಸ್ಕ್ ಅಲ್ಲಿ ಇರುತ್ತೆ ಅಂತ. ಆದ್ರೆ ಈ ಕೊಲೆಸ್ಟ್ರಾಲ್ ಇಂದ ಅಡಲ್ಟ್ಸ್ ರಿಸ್ಕ್ ಅಲ್ಲಿ ಇದ್ದಾರೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅಂಡ್ ಇದನ್ನ ದ 82% ಗ್ಯಾಪ್ ಅಂತ ಕರೀತಾರೆ ಮೆಡಿಕಲ್ ಟರ್ಮ್ ಅಲ್ಲಿ. ಅಂಡ್ ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? ಯಾಕೆ ಹೈ ಕೊಲೆಸ್ಟ್ರಾಲ್ ಇಂದ ಹಾರ್ಟ್ ರಿಸ್ಕ್ ಅಲ್ಲಿ ಇದೆ ಅಂಡ್ ಯಾಕೆ ಇತ್ತೀಚಿನ ಒಂದು ಅಡಲ್ಟ್ಸಿಗೆ ಅವೇರ್ನೆಸ್ ಅನ್ನೋದು ಈ ವಿಚಾರವಾಗಿ ಇಲ್ಲ? ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದನ್ನ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಡಾಕ್ಟರ್ ಬಸವರಾಜ್ ಉತ್ತಗಿ, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಫೋರ್ಟಿಸ್ ಹೆಲ್ತ್ ಕೇರ್ ಲಿಮಿಟೆಡ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಸಿಎಂ ನಾಗೇಶ್, ಫೌಂಡರ್ ಡೈರೆಕ್ಟರ್ ಕಾರ್ಡಿಯಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಜಯನಗರ್, ಬೆಂಗಳೂರು. ಹಾಗೆ ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅಪೋಲೋ ಆಸ್ಪತ್ರೆ, ಬನ್ನೇರ್ಘಟ್ಟ ರೋಡ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೊನೆಯದಾಗಿ ಡಾಕ್ಟರ್ ವಿವೇಕ್ ಜಿಸಿ, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ, ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಸೈನ್ಸ್ ಅಂಡ್ ರಿಸರ್ಚ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡಾಕ್ಟರ್ ಬಸವರಾಜ್ ಅವರೇ, ಈಗ ಈ ಡಿಸ್ಲಿಪಿಡಿಮಿಯಾ ಅನ್ನೋ ಒಂದು ವಿಚಾರವನ್ನ, ಆ ಟರ್ಮ್ ಅನ್ನ ನಾವು ಕೇಳ್ತಾ ಇದ್ದೇವೆ, ದಟ್ ಇಸ್ ಹೈ ಕೊಲೆಸ್ಟ್ರಾಲ್. ಅಂಡ್ ಇತ್ತೀಚಿನ ದಿನಗಳಲ್ಲಿ ಇದರಿಂದ ಹಾರ್ಟ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನಮ್ಮ ಭಾರತದಲ್ಲಿ ಈ ವಿಚಾರವಾಗಿ ನಾವು ಯಾಕೆ ಹೆಚ್ಚಿನ ಅವೇರ್ನೆಸ್ ಅನ್ನ ತಗೋಬೇಕಾಗತ್ತೆ ಅಂಡ್ ಇದರ ಬಗ್ಗೆ ಯಾಕೆ ತಿಳ್ಕೋಬೇಕಾಗತ್ತೆ ಅಂಡ್ ವೈ ಇಸ್ ಇಟ್ ಅ ಕನ್ಸರ್ನ್ ಇನ್ ಇಂಡಿಯಾ ನೌ ಡೇಸ್? ನೋಡಿ, ನಮ್ಮ ಬಾಡಿಯಲ್ಲಿ ವಿವಿಧ ತರಹದ ಕೊಲೆಸ್ಟ್ರಾಲ್ಗಳಿರುತ್ತೆ. LDL ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ಬಾಡಿಗೆ ಒಳ್ಳೆಯದಲ್ಲ, ಇವಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು HDL ಕೊಲೆಸ್ಟ್ರಾಲ್ ಅಂತ ಇದೆ, ಅದು ಒಳ್ಳೆಯ ಕೊಲೆಸ್ಟ್ರಾಲ್. ಸೊ ಈ ಏನು ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಪ್ರಮಾಣದಲ್ಲಿದ್ದರೆ ಅಥವಾ ಈ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಅದರಿಂದ ನಮ್ಮ ಹಾರ್ಟಿಗೆ ತೊಂದರೆ ಆಗ್ಬೋದು, ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು, ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೀವಿ, ಇವೆಲ್ಲ ಆಗ್ಬೋದು. ಸೊ ಈ ಅಬ್ನಾರ್ಮಲ್ ಲೆವೆಲ್ಸ್ ಆಫ್ ಏನು ಕೊಲೆಸ್ಟ್ರಾಲ್ ಇದೆ, ಬೀಟ್ ಏನು ಹೈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕಡಿಮೆ ಆಗಿರೋ ಗುಡ್ ಕೊಲೆಸ್ಟ್ರಾಲ್, ಈ ಕಂಡೀಷನ್ಗೆ ಡಿಸ್ಲಿಪಿಡಿಮಿಯಾ ಅಂತ ಕರಿತೀವಿ. ಅನ್ಫಾರ್ಚುನೇಟ್ಲಿ ಏನಂದ್ರೆ ಇದು ಕೊಲೆಸ್ಟ್ರಾಲ್ಗೆ ಇದ್ದವ್ರಿಗೆ ಏನೋ ಲಕ್ಷಣಗಳಿರಲ್ಲ, ಸಿಂಪ್ಟಮ್ಸ್ ಇರಲ್ಲ. ಸೊ ಇದನ್ನ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಕ್ರಮೇಣವಾಗಿ ಸ್ಲೋ ಆಗಿ ನಮ್ಮ ಹಾರ್ಟಿನ ರಕ್ತನಾಳದಲ್ಲಿ, ಬ್ರೈನ್ ರಕ್ತನಾಳದಲ್ಲಿ, ಕಿಡ್ನಿಯ ರಕ್ತನಾಳಗಳಲ್ಲಿ ಈ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿಬಿಟ್ಟು ಒಂದು ದಿನ ಪೇಷಂಟ್ಗೆ ಸಡನ್ ಆಗಿ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಅದರಿಂದಾಗಿ ಈ ಏನು ಹೈ ಕೊಲೆಸ್ಟ್ರಾಲ್ ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಅವಶ್ಯಕವಾಗಿದೆ. ಅಲ್ಲದೆ ರೀಸೆಂಟಾಗಿ ಆಗಿರೋ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂಡಿಯಾ ಬಿ ಸ್ಟಡಿ ಪ್ರಕಾರ 82% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಡಿಸ್ಲಿಪಿಡಿಮಿಯಾ ಇದೆ. ಅಂದ್ರೆ 10 ಜನರಲ್ಲಿ 8 ಜನರಿಗೆ ಕೊಲೆಸ್ಟ್ರಾಲ್ ಅಲ್ಲಿ ವ್ಯತ್ಯಾಸ ಇದೆ, ಇಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇಲ್ಲ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸೊ ಈ ತರ ಇದ್ದವರು ಈ ತರ ಹಾರ್ಟ್ ತೊಂದರೆಗೆ ಎಲ್ಲ ರಿಸ್ಕ್ ಅಲ್ಲಿ ಇರ್ತಾರೆ. ಸೊ ಅದರಿಂದಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಬೆಳೆಸ್ಕೊಂಡು ಈ ಕೊಲೆಸ್ಟ್ರಾಲ್ಗಳನ್ನ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿದೆ. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್ ನಾಗೇಶ್ ಅವರೇ, ಈಗ ಡೇಟಾ ಹೇಳೋ ಪ್ರಕಾರ ಎಷ್ಟೋ ಜನಕ್ಕೆ ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅಂತ ಹೇಳುತ್ತೆ. ಸೊ ನಮ್ಮ ಭಾರತದಲ್ಲಿ ಈ ವಿಚಾರವಾಗಿ ಅವೇರ್ನೆಸ್ ಯಾಕೆ ಇಲ್ಲ ಅಂಡ್ ಇದನ್ನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ನಮ್ಗೆ ಈ ಕೊಲೆಸ್ಟ್ರಾಲ್ ಅನ್ನೋದು ಈಗ ನಮ್ಗೆ ಹೆಂಗೆ BP, ಶುಗರ್, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಇವೆಲ್ಲ ನಮ್ಗೆ ಇದು ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹ್ಯಾವಿಂಗ್ ಅಂಡ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕಾಗ್ಲಿ, ಸ್ಟ್ರೋಕ್ ಆಗೋದಕ್ಕಾಗ್ಲಿ, ಈ ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆದ್ರೆ ನಾವು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ. ಇದೆಲ್ಲ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಈ ತರ ಬ್ಲಾಕೇಜ್ ಆಗೋದಕ್ಕೆ. ನಮಗೆ ಕೊಲೆಸ್ಟ್ರಾಲ್ ಅನ್ನೋದು ಅದು ಕಾನ್ಸೆಪ್ಟ್ ಏನಂದ್ರೆ, ಕೊಲೆಸ್ಟ್ರಾಲ್ ನಮಗೆ ಬಹಳ ಎಸೆನ್ಷಿಯಲ್. ಅಂದ್ರೆ ಅದು ನಮ್ಮ ಈ ಸೆಲ್ ಮೆಂಬ್ರೇನ್, ಅದೇ ಈ ನಾವು ಏನು ಕೋಶ ಅಂತೀವಲ್ಲ, ಜೀವಕೋಶ, ಅದನ್ನ ಮೆಂಬ್ರೇನ್ ಫಂಕ್ಷನ್ಗೆ ಆಗೋದಾಗ್ಲಿ ಮತ್ತೆ ಹಾರ್ಮೋನ್ ಸಿಂಥಸಿಸ್ ಮಾಡೋದಕ್ಕೆ, ಇದು ಕೊಲೆಸ್ಟ್ರಾಲ್ ಒಂಥರ ಬಿಲ್ಡಿಂಗ್ ಬ್ಲಾಕ್ ಅಂತ. ಈಗ ಒಂದು ಮನೆ ಕಟ್ಟಬೇಕು ಅಂದ್ರೆ ನಮ್ಗೆ ಹೇಗೆ ಸಿಮೆಂಟು ಮತ್ತೆ ಜಲ್ಲಿ ಮತ್ತೆ ಇಟ್ಟಿಗೆಗಳು ಇರುತ್ತಲ್ಲ, ಅದೇ ತರನೇ ನಮಗೆ ಕೊಲೆಸ್ಟ್ರಾಲ್ ಎಸೆನ್ಷಿಯಲ್ ಅದು. ಬಟ್ ಇದರಲ್ಲಿ ಕೊಲೆಸ್ಟ್ರಾಲ್ ಅಲ್ಲೂ ನಮಗೆ 3 ಪ್ರಮಾಣ, ಈಗ ನಮ್ಮ ಬಸವರಾಜ್ ಸರ್ ಹೇಳಿದಾಗೆ ನಮ್ಗೆ ಏನದು ಈ
ಟೋಟಲ್ ಕೊಲೆಸ್ಟ್ರಾಲ್ ಆಗಲಿ, ಟ್ರೈಗ್ಲಿಸರೈಡ್ಸು, ನಾವು ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ LDL ಆ್ಯಂಡ್ HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈ LDL ಕೊಲೆಸ್ಟ್ರಾಲ್ ಏನಂದರೆ ನಮಗೆ ಇದು ಲಿವರಲ್ಲಿ ಏನೇನು ಕೊಲೆಸ್ಟ್ರಾಲ್ ಸಿಂಥಸಿಸ್ ಆಗೋದಲ್ಲ ಅದು ಆರ್ಗನ್ಸ್ಗೆ ತಗೊಂಡೋಗಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಈ ಕೊಲೆಸ್ಟ್ರಾಲ್, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ರಕ್ತನಾಳದಲ್ಲಿ ಡೆಪಾಸಿಷನ್, ನಾವೇನಂದ್ರೆ ಈಗ ಏನೇ ಒಂದು ಹೃದಯದ ಕಾಯಿಲೆ ಬರಬೇಕು ಅಂದರೆ ಅದೇನಂದ್ರೆ ಈ 15-20 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಬ್ಲಾಕೇಜ್ಗಳು ದಿನೇ ದಿನೇ ಜಾಸ್ತಿ ಆದಾಗ ಒಂದು ದಿನ ಆ ಕ್ರಮೇಣ ಅದು ಕೊಲೆಸ್ಟ್ರಾಲ್ ತುಂಬ ಡೆಪಾಸಿಟ್ ಜಾಸ್ತಿ ಆಗಿ ಅದ್ರ ಜೊತೆಗೆ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಲ್ಲ, BP, ಶುಗರು, ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ದಿನ ಅದು 100% ಬ್ಲಾಕ್ ಆದಾಗಲೇ ನಮಗೆ ಈ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಈಗ ಏನಂದರೆ ಒಂದು ಹಾರ್ಟ್ ಅಟ್ಯಾಕ್ ಅಂದರೆ ಇದು ಯಾರಿಗೂ ಆಗುತ್ತೆ ಬಿಡು, ಅದು ನಮ್ಗಾಗುತ್ತಾ, ಅದು ಬೇರೆಯವ್ರಿಗೆ ಯಾರಿಗೂ ಆಗುತ್ತೆ ಅಂತ ನಮ್ಗೊಂಥರ ಏನಂದ್ರೆ ನಮ್ಮೆಲ್ಲರಿಗೂ ಒಂಥರ ಬಂಡ ಧೈರ್ಯ ಇರುತ್ತೆ. ಅದನ್ನ ನಮ್ಗೆ ಏನಂದ್ರೆ ಈಗ ಎಸ್ಪೆಷಲಿ ನಮಗೆ ಅಡೋಲೆಸೆಂಟ್ಸ್ ಅಲ್ಲಿ ಮೊದಲೆಲ್ಲ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಹೃದಯಘಾತ 60-70 ಈಗ ಬರೀ ನಾವು 25-30 ವರ್ಷ ಇಂತ ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳಲ್ಲಿ ಏನಂದ್ರೆ ಅದು ಕೊಲೆಸ್ಟ್ರಾಲ್ ಅನ್ನೋದು ಒಂದೊಂದು ತುಂಬಾ ಇಂಪಾರ್ಟೆಂಟ್ ಕಾರಣಗಳು. ಇದನ್ನ ನಾವೇನಂದ್ರೆ ಇದು ಬಸವರಾಜ್ ಸರ್ ಹೇಳ್ದಂಗೆ ಅದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಚೆಕ್ ಮಾಡ್ಲಿಲ್ಲ, ಬ್ಲಡ್ ಅಲ್ಲಿ ನಾವು ತಪಾಸಣೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಇದೆ ಅಂತಾನೆ ಗೊತ್ತಾಗಲ್ಲ. ಅದು ನಮ್ಗೆ ಅದನ್ನ ಎಷ್ಟೋ ಸಲ ನಮ್ಗೆ ಯಂಗ್ ಅಡಲ್ಟ್ಸ್ ಅಲ್ಲಿ ಏನಂದ್ರೆ ನಮ್ಮ ದಿನನಿತ್ಯ ಕಾರ್ಯದಲ್ಲಾಗ್ಲಿ ನಮ್ಮ ಕೆಲಸದಲ್ಲಿ ಅಷ್ಟೇ ಬಿಸಿ ಆಗ್ತಿವಿ. ಬಟ್ ಆದ್ರೆ ನಮ್ಗೆ ಅದು ಒಂದು ಈ ಏನ್ ಹೆಲ್ತ್ ಸ್ಕ್ರೀನಿಂಗ್ ಅಂತ ನಾವೇನ್ ಹೇಳ್ತೀವಲ್ಲ, ಮೊದಲೆಲ್ಲ ನಮ್ಗೆ ಹೆಲ್ತ್ ಸ್ಕ್ರೀನಿಂಗ್ ಎಲ್ಲರೂ ಅದ್ರ ಬಗ್ಗೆ ಯಾರು ಅಷ್ಟು ಇದೇ ಗೊತ್ತೇ ಅವೇರ್ನೆಸ್ ಇರ್ತಿರ್ಲಿಲ್ಲ. ಈಗ ಒಂದು ಕಾಯಿಲೆನ ನಾವು ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಅದು ಕಾಯಿಲೆಯಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಅದನ್ನ ಪ್ರಿವೆನ್ಷನ್ ಮಾಡ್ಬೇಕಾದ್ರೆ ಇದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಗೊತ್ತಾದಾಗ ನಾವು ಅದನ್ನ ಯೂಶಲಿ ನಮ್ಗೆ ಏನಾದ್ರು ಮನೇಲಿ ಅಪ್ಪ ಅಮ್ಮಂಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಅವ್ರಿಗೆ ಏನಾದ್ರು BP, ಶುಗರ್, ಕೊಲೆಸ್ಟ್ರಾಲ್ ಈ ತರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಾವು ಈ ತರ ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಆಲ್ಮೋಸ್ಟ್ 30 ಅಥವಾ 35 ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಗೆ ರಿಸರ್ಚ್ ಇದು ಒಂದು ICMR ಸ್ಟಡಿ ಪ್ರಕಾರ 18 ವರ್ಷದಿಂದನೇ ಒಂದ್ಸಲ ಫಸ್ಟ್ ಚೆಕ್ಅಪ್ ಮಾಡಿ ಅಂತ ಹೇಳ್ತಾರೆ. ಈ ಕೊಲೆಸ್ಟ್ರಾಲ್ ಏನಂದ್ರೆ ಕೆಲವು ಟೈಮಲ್ಲಿ ನಾವು ಫ್ಯಾಮಿಲಿಯಲ್ ಕೊಲೆಸ್ಟ್ರಾಲಿಮಿ ಅಂತೀವಿ. ಅದ್ರಲ್ಲಿ ಏನಂದ್ರೆ ಕೆಲವು ಟೈಮಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಇಂದಾನೆ ಹುಟ್ಟಿದಾಗ್ಲಿಂದಾನೆ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಒಂದು ನಾವು ಕೊಲೆಸ್ಟ್ರಾಲ್ ಏನ್ ತಿಂತೀವಿ ಅನ್ನೋದು, ಇನ್ನೊಂದು ನಮ್ಮ ಶರೀರನು ಪ್ರೊಡ್ಯೂಸ್ ಆಗುತ್ತೆ ಅದು. ಸೊ ಈಗ ಏನಾದ್ರು ಜೆನೆಟಿಕ್ ಡಿಫೆಕ್ಟ್ ಫ್ಯಾಮಿಲಿಯಲ್ಲಿ ಈ ತರ ಇದ್ದಾಗ ಆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇನಿಷಿಯಲಿ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಇದ್ದಾಗ ನಾವು ಫಸ್ಟ್ ಕೊಲೆಸ್ಟ್ರಾಲ್ ಚೆಕ್ಅಪ್ 18 ಇಯರ್ಸ್ ಅಂತ ಇದೆ. ಈ ತರ ನಾವು ಸ್ಕ್ರೀನಿಂಗ್ ಅಂತ ಬಂದಾಗ ನಾವು ವರ್ಷಕ್ಕೆ ಒಂದ್ಸಲ ಚೆಕ್ ಮಾಡೋದು ಬಹಳ ಎಸೆನ್ಷಿಯಲ್. ಅದು 30-35 ವರ್ಷ ಆದ್ಮೇಲೆ ನಾವು ಅವ್ರ ಎಲ್ಲ ಫ್ಯಾಮಿಲಿ ರಿಸ್ಕ್ ಆಗಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಮಾಡಿ ಅದನ್ನ ವರ್ಷಕ್ಕೆ ಒಂದ್ಸಲ ಚೆಕ್ ಮಾಡಿ ನಮ್ಗೆ ಅದನ್ನ ಯಾತರ ಕೊಲೆಸ್ಟ್ರಾಲ್ ಇದೆ ಅಂತ ಹೇಗೆ ಗೊತ್ತಾದ್ರೆ ಅವ್ರಿಗೆ ಮುಂಚೆಯಿಂದನೇ ನಾವು ಅದನ್ನ ನಮ್ಗೆ ಕ್ರಮೇಣ ಇದನ್ನೆಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಜೀವನ ಅವರ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ ಅದು ಮೆಡಿಸಿನ್ ಇದ್ರೆ ಅವೆಲ್ಲ ಕೊಟ್ಟಿದ್ರೆ ಮುಂದೆ ಮೇಜರ್ ಆಗ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಇವೆಲ್ಲ ಪ್ರಿವೆನ್ಷನ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀನಿ. ಒಂದು ಬ್ರೇಕ್ ತಗೊಂಡ್ ಬರೋಣ. ಅದಕ್ಕೂ ಮುನ್ನ ಆಯುಷ್ಮಾನ್ ಭೂ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಿವೇಕ್ ಅವರೇ, ಈಗ ದೇರ್ಸ್ ಅ ಪಾಪ್ಯುಲರ್ ಸೇ, ಅಂದ್ರೆ ಈ ಒಂದು ಬಹಳ ಪಾಪ್ಯುಲರ್ ಮಿತ್ ಅಂತಾನೆ ಹೇಳಬಹುದು, ನಾನು ದಪ್ಪ ಇಲ್ಲ ಸೊ ನನಗೆ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇಶ್ಯೂಸ್ ಇರೋದಿಲ್ಲ ಅನ್ನೋದು ತುಂಬಾ ದೃಢವಾಗಿ ನಂಬ್ತಾರೆ ಸಣ್ಣ ಇರೋರು. ಸೊ ಇಸ್ ಇಟ್ ಅ ಫ್ಯಾಕ್ಟ್ ಆರ್ ಅ ಮಿತ್? ಇದ್ರ ಬಗ್ಗೆ ನೀವು ಹೇಳೋದಾದ್ರೆ. ಇಟ್ ಈಸ್ ಕಂಪ್ಲೀಟ್ಲಿ ಮಿತ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಎಷ್ಟೊಂದು ಸಲ ನಾವು ಜನರಲ್ ಚೆಕಪ್ಸಲ್ಲಿ ನೋಡಿದಾಗ, ಸೊ ಒನ್ಸ್ ವಿ ಸೇ ದಟ್ ದೇ ಹ್ಯಾವ್ ಕೊಲೆಸ್ಟ್ರಾಲ್, ದ ಫಸ್ಟ್ ರಿಯಾಕ್ಷನ್ ಆಫ್ ದ ಪೇಷಂಟ್ ಇಸ್ ಇಲ್ಲ ನಾನು ಸಣ್ಣಕ್ಕಿದ್ದೀನಿ, ನನಗೆ ಕೊಲೆಸ್ಟ್ರಾಲ್ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತಾರೆ. ಸೊ ವಾಟ್ ವಿ ಅಂಡರ್ಸ್ಟ್ಯಾಂಡ್, ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್ ನಮ್ಮ ಏನು ಮಾರ್ಫಾಲಜಿ, ನಮ್ಮ ಬಾಡಿ ಮಾರ್ಫಾಲಜಿ ದಪ್ಪ ಇರೋದಾಗಲಿ ಸಣ್ಣ ಇರೋದಾಗಲಿ, ಇಟ್ ಡಸಂಟ್ ಕ್ಯಾರಿ ಎನಿ ಸಿಗ್ನಿಫಿಕೆನ್ಸ್ ವಿತ್ ದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಸೊ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಆಗಬೇಕಾಗಿದ್ದ ಬೇರೆ ರೀಸನ್ಸ್ ಇರುತ್ತೆ. ಒಂದು, ಜೆನೆಟಿಕಲಿ ಆಸ್ ಅನ್ ಇಂಡಿಯನ್ಸ್ ವಿ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಬ್ಯಾಡ್ ಕೊಲೆಸ್ಟ್ರಾಲ್ಸ್. ಅದ್ರ ಜೊತೆ ಡೆಫಿನೆಟ್ಲಿ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಓನ್ಲಿ ಬಾಡಿ ಮಾರ್ಫಾಲಜಿ ದಪ್ಪಗಿರೋದಾಗಲಿ ಸಣ್ಣಗಿರೋದಾಗಲಿ. ಸೊ ಇದು ರಿಲೇಟೆಡ್ ಆಗಿ ವಿ ಶುಡ್ ಆಲ್ವೇಸ್ ಬಿ ಅವೇರ್. ಸೊ ಇದ್ರದ್ದು ಏನು ಅರ್ಥ ಅಂತ ಹೇಳಿದ್ರೆ, ಯಾರು ಸಣ್ಣಗಿರಲಿ ಅಥವಾ ದಪ್ಪಗಿರಲಿ, ವಿ ಶುಡ್ ಹ್ಯಾವ್ ಅ ಕೊಲೆಸ್ಟ್ರಾಲ್ ರೆಗ್ಯುಲರ್ ಚೆಕಪ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. Reducing the cholesterol, definitely physical exercise ಸಣ್ಣಗಿರೋದ್ರಿಂದ indirectly it affects your overall cholesterol levels. ಯಾವ ಥರ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಮೇಲೆ ತರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕೆಳಗೆ ತರುತ್ತೆ. ಬಟ್ ದಟ್ ಅಲೋನ್, ನಾನು ಸಣ್ಣಕ್ಕಿದ್ದೀನಿ, ಕೊಲೆಸ್ಟ್ರಾಲ್ ನನಗೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ, ಇಟ್ಸ್ ಅ ಕಂಪ್ಲೀಟ್ಲಿ ಮಿತ್. ಸೊ ಐ ಥಿಂಕ್ ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ದಟ್. ಎಸ್ ಡಾಕ್ಟರ್.
ಡಾಕ್ಟರ್ ಇನ್ನು ಈಗ ಈ ಕೊಲೆಸ್ಟ್ರಾಲ್ ಅಂತ ಬಂದಾಗ ಮೆನಿ ಪೀಪಲ್ ಥಿಂಕ್ ದಟ್ ಇಟ್ ಇಸ್ ಜಸ್ಟ್ ನಂಬರ್ಸ್ ಅಲ್ಲಿ ಇರುತ್ತೆ, ಸೊ ವಿ ಕ್ಯಾನ್ ರೆಡ್ಯೂಸ್ ಇಟ್ ಅಂಡ್ ನಾವು ಯಾವುದೇ ರೀತಿ ರಿಸ್ಕ್ ಅಲ್ಲಿ ಇರಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಬಟ್ ಸ್ಟಡೀಸ್ ಹೇಳೋ ಪ್ರಕಾರ ದೀಸ್ ನಂಬರ್ಸ್ ಆರ್ ಪ್ರೆಡಿಕ್ಟಿಂಗ್ ಫ್ಯೂಚರ್. ಇದರಿಂದ ಹೈ ಕೊಲೆಸ್ಟ್ರಾಲ್ ಇರೋದ್ರಿಂದ ಹೈ ರಿಸ್ಕ್ ಅಲ್ಲಿ ಜನರಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ವಾಟ್ ಡು ಯು ಸೇ ಅಬೌಟ್ ಇಟ್? ನೋಡಿ, ನ್ಯೂಮರಾಲಜಿ ಅಂತ ಹೇಳ್ತಾರೆ. ನ್ಯೂಮರಾಲಜಿಯಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಇತರ ನಂಬರ್ಸ್ಗಳನ್ನ ಯೂಸ್ ಮಾಡಿ ನಿಮ್ಮ ಎಷ್ಟು ಗಳಿಸ್ತೀರಾ ದುಡ್ಡು ಅಥವಾ ಎಷ್ಟು ವೆಲ್ತ್ ಗಳಿಸ್ತೀರಾ ಅಂತ ಫ್ಯೂಚರ್ ಹೇಳ್ತಾರೆ. ಹೌದು, ಅದೆಷ್ಟು ಅಕ್ಯುರೇಟ್ ಅಂತ ಗೊತ್ತಿಲ್ಲ, ಬಟ್ ಇದೇ ನಮ್ಮ ಹಾರ್ಟ್ ನಂಬರ್ಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿ ನಂಬರ್ಸ್, ನಮ್ಮ ಹೈ ಕೊಲೆಸ್ಟ್ರಾಲ್ ನಂಬರ್ಸ್ ಇದೆ, ನಮ್ಮ ಬಾಡಿಲಿ ಶುಗರ್ ಎಷ್ಟಿದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ, ಈ ನಂಬರ್ಗಳು ಏನ್ ಮಾಡ್ತವೆ ಅಂದ್ರೆ ದೇ ಪ್ರಿಡಿಕ್ಟ್ ಯುವರ್ ಹಾರ್ಟ್ ಹೆಲ್ತ್, ಫ್ಯೂಚರ್ ಆಫ್ ಯುವರ್ ಹಾರ್ಟ್ ಹೆಲ್ತ್. ಸೊ ಏನಂದ್ರೆ ಈ ನಮ್ಮ ಗುಡ್ ಕೊಲೆಸ್ಟ್ರಾಲ್ ಬಾಡಿಲಿ 1% ಕಡಿಮೆ ಆದ್ರೆ ಮುಂದೆ ಹಾರ್ಟ್ ತೊಂದರೆ ಆಗೋ ಚಾನ್ಸ್ 2% ಜಾಸ್ತಿ ಆಗುತ್ತೆ. ಅದೇ ರೀತಿ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ LDL, ಅದು ತುಂಬಾ ಜಾಸ್ತಿ ಇದ್ರೆ ಹಾರ್ಟ್ ತೊಂದರೆ ಆಗೋದು, ಸ್ಟ್ರೋಕ್ ಆಗೋದು, ಪೆರಿಫರಲ್ ಆರ್ಟರಿ ಡಿಸೀಸ್ ಏನು ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಅದು ಆಗೋದು, ಇಲ್ಲ ಕಿಡ್ನಿ ತೊಂದರೆ ಆಗೋ ಚಾನ್ಸ್, ಇದೆಲ್ಲ 2 ರಿಂದ 3 ಪಟ್ಟು ಜಾಸ್ತಿ, ಅಂದ್ರೆ 200 to 300% ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಈ ತರ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಅನ್ನೋದನ್ನ ಎಲ್ಲರೂ ಬೇಗ ತಪಾಸಣೆ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋದು ಇವಾಗ ಬರೀ ಒಂದು ವಿಕಲ್ಪವಲ್ಲದೆ ಅದು ಇವಾಗ ಅನಿವಾರ್ಯವಾಗ್ಬಿಟ್ಟಿದೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಪೇಷಂಟ್ಸ್ ಯಾವಾಗ ಫೈನಲಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ತಾರೆ ಅಂಡ್ ಆ ಸಂದರ್ಭದಲ್ಲಿ ನಂಬರ್ಸ್ ಹೇಗೆ ಕಾಣುತ್ತೆ ಅಂತ ಡಾಕ್ಟರ್, ಲೆವೆಲ್ಸ್ ಹೇಗಿರುತ್ತೆ? ಬಿಕಾಸ್ ಅವ್ರು ಯಾವಾಗ ಬಂದು ಚೆಕಪ್ ಅನ್ನ ಮಾಡಿಸ್ತಾರೆ ಅಷ್ಟೊತ್ತಿಗೆ ಆಲ್ರೆಡಿ ಹೈ ಕೊಲೆಸ್ಟ್ರಾಲ್ ಆಗಿರುತ್ತೆ ಅಂತ ಹೇಳಲಾಗತ್ತೆ. ಸೊ ಇಸ್ ಇಟ್ ಟ್ರೂ? ಯಾವ ರೀತಿ ನೀವು ದಿನನಿತ್ಯ ಬಹಳಷ್ಟು ಪೇಷಂಟ್ಸ್ ನ ತಪಾಸಣೆ ಮಾಡ್ತಿರ್ತೀರಿ, ಹೇಗಿರತ್ತೆ ಡಾಕ್ಟರ್? ಈಗ ನಮ್ಗೇನಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ನಮ್ಗೆ ಅದನ್ನ LDL ಅಂತ ಏನ್ ಹೇಳ್ತೀವಲ್ಲ, ಅದು ನಾವು ನಾರ್ಮಲಿ ಅದು 100 ಒಳಗಡೆ ಇರಬೇಕು. ಈಗ ಸಾಮಾನ್ಯ ಜನರಿಗೆ ಅವ್ರಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಹಾರ್ಟ್ ಅಟ್ಯಾಕ್ ಇಲ್ಲ, ಆ ಥರ ಇದ್ದಾಗ ನಾವು ಆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದನ್ನ 100 ಒಳಗಡೆ ಇಟ್ಕೋಬೇಕು ಅಂತ ಹೇಳ್ತೀವಿ. ಈಗ ನಮ್ಗೆ ಸ್ಟಡೀಸ್ ಪ್ರಕಾರ ನಾವು ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ನಮ್ಮ ಇಂಡಿಯನ್ಸ್ ಅಲ್ಲಿ ಏನಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ಅವರೇಜ್ 140 LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ನಮ್ಗೇನಂದ್ರೆ ಈಗ ನಾವು ಡೇಂಜರಸ್ ಝೋನ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ರೀಚ್ ಹಾಕಿದ ಮುಂಚೆ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ನಮಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಸ್ಟ್ರೋಕ್ ಆಗೋದು, ಇದು ಪೆರಿಫರಲ್ ಆರ್ಟರಿ, ಇವೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ. ಸಿಮಿಲರ್ಲಿ ನಮಗೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು 200 ಒಳಗಡೆ ಇಟ್ಕೋಬೇಕು. ಅದೇನಂದ್ರೆ ನಮ್ಗೆ ನನ್ನ ಅವರೇಜೇನೆ 212 ಆ ತರ ಇದೆ ನಮ್ಮ ಬೇಸಿಕ್ ಚೆಕ್ ಮಾಡಿದಾಗ್ಲೇನೆ. ಸಿಮಿಲರ್ಲಿ ನಾವು ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅದನ್ನು 150 ನಾರ್ಮಲಿ ಇಟ್ಕೊಳ್ಳೋದು. ನಾವು ನಮ್ಮ ರೊಟೀನ್ ಚೆಕ್ಅಪ್ ಅಲ್ಲಿ ಇವೆಲ್ಲ ಮಾಡಿದಾಗ ಆಲ್ರೆಡಿ ಇಟ್ ಹಸ್ ರೀಚ್ ಮೋರ್ ದೆನ್ 200 ಅಂತ ಹೇಳ್ತೀವಿ. ಬೇಸಿಕಲಿ ನಮ್ಗೆ ಏನಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಇದೆಲ್ಲ ಏನಂದ್ರೆ ಅದರಲ್ಲಿ ಭಯ ಪಡೋದು ಬೇಡ. ಅದೇನಂದ್ರೆ ಅದನ್ನ ನಮ್ಗೆ ಇದು ನಮ್ಗೆ ಒಂದು ಕಾಯಿಲೆ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಅದನ್ನ ನಾಲೆಡ್ಜ್ ಇದ್ರೆ ಜನಗಳು ಆವಾಗ ಓ ಹೌದಲ್ವಾ ನಮ್ಗೆ ಈ ತರ ಇದೆ, ನಾವು 10 ತಿನ್ನೋ ಜಾಗದಲ್ಲಿ 3 ತಿನ್ನೋದು, 4 ತಿನ್ನೋದು, ಅದ್ರ ಜೊತೆಗೆ ಬೇರೆ ಜೀವನ ಶೈಲಿಗಳನ್ನು ನಾವು ನೋಡ್ಕೊಂಡ್ಬಿಟ್ರೆ ಈ ಕೊಲೆಸ್ಟ್ರಾಲ್ ನ ನಮ್ ಡಯಟ್ ಎಕ್ಸರ್ಸೈಸ್ ಜೊತೆಗೆ ಮೆಡಿಸಿನ್ ಅವಶ್ಯಕತೆ ಇದ್ರೆ ಆ ಸೂಕ್ತ ಡಾಕ್ಟರ್ಗಳು ನೋಡಿ ಅದನ್ನ ಗೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಸ್ ಡಾಕ್ಟರ್, ಈಗ ಲೈಕ್ ದೇರ್ ಇಸ್ ಅ phrase every mg of LDL matters in terms to heart disease ಅಂತ. ಸೊ ನಮ್ಮ ಇಂಡಿಯನ್ ಹಾರ್ಟ್ ಪೇಷಂಟ್ಸ್ ನ ತಗೊಂಡಾಗ ಅದರಲ್ಲೂ ಅವ್ರಿಗೆ ಏನಾದ್ರೂ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಹೃದಯ ಸಂಬಂಧಿ ಸಮಸ್ಯೆಗಳ ಒಂದು ಹಿಸ್ಟರಿ ಇತ್ತು ಅಂದಾಗ ಹೇಗೆ ಡಾಕ್ಟರ್ ಅವರು ಈ ಸೇಫರ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ರೀಚ್ ಆಗ್ತಿದಾರಾ ಹೇಗೆ ಅಂತ? ಬೇಸಿಕಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ LDL is a bad cholesterol, HDL is a good cholesterol. I think many people are aware of that. ಸೊ LDL ಕೊಲೆಸ್ಟ್ರಾಲ್ ಮಾನಿಟರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಈವನ್ ಬಿಫೋರ್ ಸ್ಟಾರ್ಟಿಂಗ್ ದ ಮೆಡಿಕೇಶನ್ಸ್ ಆ್ಯಂಡ್ ಆಲ್ಸೋ ಆಫ್ಟರ್ ಮಾನಿಟರಿಂಗ್. ಆ್ಯಂಡ್ LDL ಹ್ಯಾಸ್ ದಿ LDL ಬ್ಯಾಡ್ ಕೊಲೆಸ್ಟ್ರಾಲ್ ಹ್ಯಾಸ್ ಡಿಫ್ರೆಂಟ್ ಕಟ್ ಆಫ್ಸ್. ಈಗ ನಾರ್ಮಲ್ ಪೇಷಂಟ್ಸ್ಗೆ ಆಗಲಿ ಅಥವಾ ಒಬ್ಬರು ಡಯಾಬಿಟಿಕ್ ಆಗಲಿ ಅಥವಾ ಮುಂಚೆ ಹಾರ್ಟ್ ಅಟ್ಯಾಕ್ ಇದ್ದವರಲ್ಲಾಗಲಿ, ಸೊ ಈ ಲೆವೆಲ್ಸ್ ಆರ್ ಡಿಫ್ರೆಂಟ್ ಫಾರ್ ಈಚ್ ಒನ್ ಆಫ್ ದೆಮ್. ಸೊ ದಟ್ಸ್ ದ ರೀಸನ್ ವಿ ಮಾನಿಟರ್ ದೆಮ್ ವೆರಿ ಕ್ಲೋಸ್ಲಿ. ಸೊ ನಾವು ಹೇಳ್ದಂಗೆ ಈಗ LDL ಕೊಲೆಸ್ಟ್ರಾಲ್ನ ನಾವು ಒಂದು ಲೆವೆಲ್ ಈಗ ಒಂದು ಮಾನಿಟರ್ ಮಾಡಿಕೊಂಡು ಮೆಡಿಕೇಶನ್ ಡೋಸೇಜ್ನ ಅಡ್ಜಸ್ಟ್ ಮಾಡ್ಕೊತಾ ಬರ್ತೀವಿ. ಸೊ ಇನ್ ಕೇಸ್ ಇಫ್ ವಿ ಹ್ಯಾವ್ ನಾಟ್ ಅಚೀವ್ ದಟ್ ಲೆವೆಲ್ ವಿ ಸ್ಟಾರ್ಟ್ ಆ್ಯಡಿಂಗ್ ದಿ ಅದರ್ ಮೆಡಿಕೇಶನ್ಸ್. ಈಗ ಆಗಲೇ ತಿಳಿಸ್ಕೊಟ್ಟಂಗೆ 100 and above LDL ಈಸ್ ನಾಟ್ ಅಕ್ಸೆಪ್ಟಬಲ್ ಯೂಶಲಿ. ಬಟ್ ಅದೇ ರೀತಿ ಮುಂಚೆ ಇವ್ರಿಗೆ ಹೃದಯ ಅಪಘಾತ ಆಗಿತ್ತು, ಸ್ಟ್ರೋಕ್ ಆಗಿತ್ತು, ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ವಿ ಟ್ರೈ ಟು ಬ್ರಿಂಗ್ ಇಟ್ ಡೌನ್ ಲೆಸ್ ದ್ಯಾನ್ 55. ಸೊ ದಟ್ ಈಸ್ ಅವರ್ ಟಾರ್ಗೆಟ್ ರೇಂಜ್. ಸೊ ಇದಕ್ಕೆ ಬೇಕಾದಂಥ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆಗಿರ್ಬೋದು, ಮೆಡಿಕೇಶನ್ಸ್ ಆಗಿರ್ಬೋದು ತೊಗೊಳ್ತಾ ಹೋಗಬೇಕಾಗ್ತದೆ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ನಾವು ಒನ್ಸ್ LDL ಲೆವೆಲ್ ನಮ್ಮ ಟಾರ್ಗೆಟ್ಗೆ ಬಂತು ಅಂದರೆ ಆಲ್ ಆಫ್ ಅ ಸಡನ್ ವಿ ಕೆನಾಟ್ ಸ್ಟಾಪ್ ಇಟ್ ಆಲ್ಸೋ. ಅದರದ್ದೇ ಆದ ಡಿಫ್ರೆಂಟ್ ಎಫೆಕ್ಟ್ಸ್ ಇರುತ್ತೆ. ಸೊ ವಿಚ್ ವಿ ನೀಡ್ ಟು ಕಂಟಿನ್ಯೂ. ಸೊ ರೆಗ್ಯುಲರ್ ಮಾನಿಟರಿಂಗ್ ಆಫ್ LDL ಈಸ್ ವೆರಿ ಎಸೆನ್ಷಿಯಲ್.
ಎಸ್ಪೆಷಲಿ ಡಯಾಬಿಟಿಕ್ಸಲ್ಲಾಗಲಿ ಅಥವಾ ಮುಂಚೆ ಹೃದಯ ಅಪಘಾತ ಸ್ಟ್ರೋಕ್ ಆಗಿದ್ದಲ್ಲಾಗಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮಾನಿಟರ್ ಯುವರ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ಮತ್ತೆ ಈ ಥರ ರಿಕರೆಂಟ್ ಇವೆಂಟ್ಸ್ ಇವ್ರಿಗೆ ಮತ್ತೆ ಇನ್ನೊಂದ್ಸಲಿ ಈ ಥರ ಆಗಬಾರ್ದು ಅನ್ನೋದಕ್ಕೂ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಸಮಸ್ಯೆಗಳನ್ನ ಕಾಸ್ ಮಾಡುತ್ತೆ. ಅದೇ ರೀತಿ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಎಷ್ಟೋ ಸಮಸ್ಯೆಗಳಿಂದ, ಹೆಲ್ತ್ ಪ್ರಾಬ್ಲಮ್ಸ್ ಇಂದ ನಾವು ಹೊರಗೆ ಬರಬಹುದು. ಸೊ ಈ ಕೊಲೆಸ್ಟ್ರಾಲ್ ವಿಚಾರದಲ್ಲೂ ಕೂಡ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಸಹಾಯ ಮಾಡುತ್ತೆ, ಅಂಡ್ ಡಸ್ ಪೀಪಲ್ ಚೇಂಜ್ ದೇರ್ ಲೈಫ್ ಸ್ಟೈಲ್ ಬಿಕಾಸ್ ಆಫ್ ಹೆಲ್ತ್ ಕನ್ಸರ್ನ್ ಅಂತ? ನೋಡಿ, ಇದು ನಾವು ನಮ್ಮ ಉಪಡಿಯಲ್ಲಿ ನೋಡಿ ಕಾಮನ್ ಸಿನಾರಿಯೋ. ಪೇಷಂಟ್ಸ್ ಬರ್ತಾರೆ, ಅವ್ರ ರಿಪೋರ್ಟ್ಸ್ ತೊಗೊಂಡ್ಬಿಟ್ಟು ಹೇಳ್ತೀವಿ ನಿಮ್ದು ಇದು ಪ್ರೀ ಡಯಾಬಿಟಿಸ್ ಇದೆ, ನಿಮ್ಮ ಕೊಲೆಸ್ಟ್ರಾಲ್ ಹೈ ಇದೆ, ಇದನ್ನೆಲ್ಲ ನೀವು ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಕಂಟ್ರೋಲ್ ಮಾಡಬೇಕಂತ. ಸೇಮ್ ಪೇಷಂಟ್ ಬರ್ತಾರೆ 6 months ಆದಮೇಲೆ ನೋ ಚೇಂಜಸ್, ಸೇಮ್ ಬಾಡಿ ವೇಟ್ ಇನ್ನೂ ಜಾಸ್ತಿ ಆಗಿರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಇನ್ನೂ ಜಾಸ್ತಿ ಆಗಿರುತ್ತೆ. ನೋಡಿ, ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸೋದು ತುಂಬ ಕಷ್ಟ. ಸೊ ಏನಾಗುತ್ತೆ ಅಂದರೆ ಅವರು ನೀವು ಈ BP, ಕೊಲೆಸ್ಟ್ರಾಲ್ ಮತ್ತು ಏನು ಶುಗರ್ ಇದೆಯಲ್ಲ, ಇದು ನಮ್ಮ ಜೀವನ ಶೈಲಿಯ ಪ್ರಾಬ್ಲಮ್ಗಳು. ಅಂದರೆ ದೇ ಆರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನಿಮ್ಮ ಜೀವನ ಶೈಲಿಯನ್ನು ಕಂಟ್ರೋಲ್ ಮಾಡಿದ್ರೆ ನಾಟ್ ಓನ್ಲಿ ನೀವು ಕೊಲೆಸ್ಟ್ರಾಲ್ ಅಷ್ಟೇ ಅಲ್ಲ, ನಿಮ್ಮದು BP, ಶುಗರ್ ಇತ್ಯಾದಿ ಪ್ರಾಬ್ಲಮ್ಸ್ಗಳನ್ನು ಕಂಟ್ರೋಲ್ ಮಾಡಬಹುದು. ಆದರೆ ಈಗಿನ ಕಾಲದಲ್ಲಿ ಅದು ನೀವು ಫಾಸ್ಟ್ ಪೇಸ್ಡ್ ಏನು ಲೈಫ್ ಸ್ಟೈಲ್ ಇದೆ, ಅದರಿಂದಾಗಿ ಅಂತ ಹೇಳ್ಬೋದು, ಅಥವಾ ಒಂದು ರೀತಿ ಏನಂತೀರ ಸೋಂಬೇರಿತನದಿಂದ ಇರಬಹುದು, ನಮ್ಮ ಜನರು ಲೈಫ್ ಸ್ಟೈಲ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಆಮೇಲೆ ಇದಾಗಿರೋ ICMR ಅಧ್ಯಯನ ಪ್ರಕಾರ ಅವ್ರಿಗೆ ಹೈ ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಿದ್ರೂ ಸಹ 62% ಜನ ಯಾವುದೇ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಡೈಟ್ ಚೇಂಜಸ್ ಆಗಲಿ ಮಾಡ್ತಾ ಇಲ್ಲ. ಸೊ ಅದರಿಂದಾಗಿ ನಿಮ್ಮ ಮಾಧ್ಯಮ ಪ್ರಕಾರ ಹೇಗೆ ಇವಾಗ ಈ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಾ, ಅಲ್ಲದೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಇಂದ ಜನರಲ್ಲಿ ಈ ಅಳವಡಿಕೆಯನ್ನು ನಾವು ಮೂಡಿಸಬೇಕಾಗಿದೆ. ಏನು ಅವರ ಕೊಲೆಸ್ಟ್ರಾಲ್, BP ಹಾಗೂ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು. ಇದನ್ನ ಕಂಟ್ರೋಲ್ ಮಾಡಿದ್ರೆ ಮುಂದೆ ಆಗೋ ಏನು ಹಾರ್ಟ್ ತೊಂದರೆಗಳನ್ನೆಲ್ಲ ನಾವು ಪ್ರಿವೆಂಟ್ ಮಾಡಬಹುದು ಅಂತ ಒಂದು ಅರಿವಿಕೆ ಕೊಡಬೇಕಾಗಿದೆ. ಎಸ್ ಡಾಕ್ಟರ್, ಇನ್ನು ಈಗ ಸ್ಟಡೀಸ್ ಹೇಳೋ ಪ್ರಕಾರ ತುಂಬಾ ಜನ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗೋ ಅಷ್ಟೊತ್ತಿಗೆ ಮೆಡಿಕೇಶನ್ಸ್ ಅನ್ನ ಸ್ಟಾಪ್ ಮಾಡಿಬಿಡ್ತಿದ್ದಾರೆ ಅಂತ. 87% ಆಫ್ ಇಂಡಿಯನ್ಸ್ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ, ಅದನ್ನ ಕಂಟ್ರೋಲಿಗೆ ತಗೊಂಡ್ಬರೋ ಅಷ್ಟೊತ್ತಿಗೆ ಥೆರಪಿನ ಮೆಡಿಕೇಶನ್ಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ವೈ ಇಸ್ ಇಟ್ ಹ್ಯಾಪನಿಂಗ್ ಡಾಕ್ಟರ್? ಯಾಕೆ ತಗೋತಾ ಇಲ್ಲ? ಏನಂದ್ರೆ, ಒಂದು ಈಗ ನಾವು ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಾಗ ಅದು 3 months ಅಂತ, ಯೂಶಲಿ 3 to 4 months 6 months ಅಂತ ಕೊಡ್ತೀವಿ. ಅದೇನಂದ್ರೆ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಏನಂದ್ರೆ ಅದು 3 ಅಥವಾ 4 ತಿಂಗಳಾದ್ಮೇಲೆ ನಾವು ಮತ್ತೆ ರೀಚೆಕ್ ಮಾಡಿ ಮತ್ತೆ ಅಗೇನ್ ವಿಲ್ ಕಂಟಿನ್ಯೂ ದ ಡೋಸ್. ಅಂದ್ರೆ ಆ ಡೋಸ್ ನ ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕಾ, ಅದು ಮತ್ತೆ ಆ ಕೊಲೆಸ್ಟ್ರಾಲ್ ರಿಪೋರ್ಟ್ ನೋಡ್ಕೊಂಡು ಮಾಡ್ತೀವಿ. ಎಷ್ಟೋ ಜನಗಳು ಏನಂದ್ರೆ, ನಮ್ಗೆ ಈಗ 3 ತಿಂಗಳಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಮತ್ತೆ ಅವ್ರು 6 ತಿಂಗಳು ವರ್ಷ ಆದ್ಮೇಲೆ ಬರ್ತಾರೆ. ಬಂದಾಗ ನಮಗೆ ಮತ್ತೆ ರೀಚೆಕ್ ಮಾಡಿದಾಗ ಅದು ಹಾಗೆ ಇರುತ್ತೆ. ಅಂದ್ರೆ ಯೂಶಲಿ ನಮ್ಗೆ ಕೊಲೆಸ್ಟ್ರಾಲ್ಗೆ ಆ ಮೆಡಿಸಿನ್ ತಗೊಳ್ಳೋವರೆಗೂ ಅದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರುತ್ತೆ. ಆ ಮೆಡಿಸಿನ್ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಅದೇ ಲೆವೆಲ್ಗೆ ಹೋಗುತ್ತೆ. ನಮ್ಗೆ ಈಗೇನಂದ್ರೆ ಈ ಡಯಟ್, ಎಕ್ಸರ್ಸೈಸ್, ನಾವು ಇದೇನಂತ ಹೇಳ್ತೀವಲ್ಲ, ಈಗ ಯಾರಿಗಾರು ಒಬ್ಬರಿಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ 160, 160 ತರ ಇದ್ರೆ ಅವರು ನಾವು ಈ ಡಯಟ್, ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಒಂದು 20 to 30 ಕಡಿಮೆ ಆಗುತ್ತೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ 100 ಒಳಗಡೆ ಬರಲಿ ಅಂತ, ಅವಾಗ ಮೆಡಿಸನ್ ಬಹಳ ಎಸೆನ್ಷಿಯಲ್. ನಮ್ಗೆ ಈಗೇನು ಅದು ಸ್ಟ್ಯಾಟಿನ್ಸ್ ಅಂತ ಏನು ಮಾತ್ರೆಗಳು ನಾವು ಇನಿಷಿಯಲಿ ಕೊಲೆಸ್ಟ್ರಾಲ್ ಲೋರಿಂಗ್ ಕೊಡ್ತೀವಿ, ಅದನ್ನ ಕರೆಕ್ಟ್ ಡೋಸ್ ಅಲ್ಲಿ ನಮ್ಗೆ ಅವ್ರಿಗೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ, ಯಾವ ಡೋಸ್ ಅಲ್ಲಿ ಕೊಡಬೇಕು. ಈಗ ಏನಾಗುತ್ತೆ ಅಂದ್ರೆ ಕೆಲವರಿಗೆ ನಾವು ಮಾತ್ರೆ ತಗೊಂಡಾಗ ಒಂದೇ ಡೋಸ್ ಅಲ್ಲೇ ತಗೋತಾ ಇರ್ತಾರೆ. ಅವ್ರಿಗೆ ಏನಾದ್ರು ಅದು ನಾವು ಕೊಡ್ತಾ ಇರೋ ಡೋಸ್ ಏನಾದ್ರು ಅದಕ್ಕೆ ಸರಿಯಾಗಿ ಸೂಕ್ತವಾಗಿಲ್ಲದೆ ಅದು ಮತ್ತೆ ಕಾಯಿಲೆಗಳು ಪ್ರೋಗ್ರೆಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೇನೆ ಅದು ಪೀರಿಯಾಡಿಕ್ ಚೆಕ್ಅಪ್, ಅಂದ್ರೆ ನಾವು ಒಂದು 3 to 6 ತಿಂಗಳಿಗೆ ಒಮ್ಮೆ ಅವ್ರನ್ನ ಕರೆದು ನಾವು ಕೊಡ್ತಾ ಇರೋ ಮೆಡಿಸಿನ್ ಡೋಸ್ ಏನಾದ್ರು ಜಾಸ್ತಿ ಮಾಡ್ಬೇಕಾ, ಅಥವಾ ಆ ಮೆಡಿಸಿನ್ಸ್ ಅಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಇದ್ದು ಅವ್ರಿಗೆ ಟಾಲರೇಟ್ ಆಗ್ತಾ ಇಲ್ಲ ಅಂದ್ರೆ ನಾವು ಆ ಡೋಸ್ ನಾವು ಬೇರೆ ಏನಾದ್ರು ಮಾತ್ರೆಗಳನ್ನ ಅದನ್ನ ಚೇಂಜ್ ಮಾಡ್ಬೇಕಾ, ಇದೆಲ್ಲಾನು ನಾವು ನೋಡ್ತೀವಿ. ಸೊ ನಮ್ ಬೇಸಿಕಲಿ ಏನಂದ್ರೆ ಆ ಕೊಲೆಸ್ಟ್ರಾಲ್ ಮೆಡಿಸಿನ್ ನಾವು ತಗೋಬೇಕಾದ್ರೆ ಅಷ್ಟೇ ಕಂಟ್ರೋಲ್ ಇರುತ್ತೆ. ಅದನ್ನ ಬಿಟ್ಟಾದ್ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಅದರಿಂದ ನಮ್ಗೆ ಏನಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಂತ ಹೇಳ್ತೀವಿ, ಇದು ನಮ್ಮ ರಕ್ತದಲ್ಲಿ ಯಾವಾಗಲೂ ಜಾಸ್ತಿ ಇದ್ರೇನೆ ನಮ್ಗೆ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಮತ್ತೆ ಇದೆಲ್ಲ ಈ ಪೆರಿಫರಲ್ ವಾಸ್ಕ್ಯುಲರ್ ಡಿಸೀಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ಸಾಧ್ಯತೆಗಳು ಈ ತರ ನಾವು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ.
ಎಸ್ ಡಾಕ್ಟರ್ ಈಗ ಡಾಕ್ಟರ್ ಮೆನ್ಷನ್ ಮಾಡಿದ್ರು ಕೊಲೆಸ್ಟ್ರಾಲ್ಗೆ ಮೆಡಿಕೇಶನ್ ಅಂದ್ರೆ ಸ್ಟಾಟಿನ್ ಅನ್ನೋದು ಕೊಟ್ಟಿರ್ತೀವಿ, ಬಟ್ ದೇ ಮೈಟ್ ಸ್ಟಾಪ್ ಇಟ್ ಅಂತ. ಸೊ ಅವರು ಸ್ಟಾಟಿನ್ ಸ್ಟಾಪ್ ಮಾಡಿದಾಗ, ಬಿಕಾಸ್ ಈಗ ರಿಪೋರ್ಟ್ ನಾರ್ಮಲ್ ಅಂತ ತೋರಿಸಿದಾಗ ಇನ್ನೇನು ಮೆಡಿಕೇಶನ್ಸ್ ಬೇಡ, ಇಲ್ಲಿ ಸ್ಟಾಪ್ ಇಟ್ ಹಿಯರ್ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ವಾಟ್ ಆಕ್ಚುಲಿ ಹ್ಯಾಪನ್ ಇನ್ಸೈಡ್ ದೇರ್ ಬಾಡಿ, ಯಾವ ರೀತಿಯ ಬದಲಾವಣೆಗಳಾಗತ್ತೆ ಡಾಕ್ಟರ್ ಆಗ? ಆ್ಯಕ್ಚುಲಿ ಇದು ತುಂಬ ಕಾಮನ್ಲಿ ವಿ ಎನ್ಕೌಂಟರ್ ದಿಸ್. ಸ್ಟ್ಯಾಟಿನ್ಸ್ ಒಂದ್ಸಲಿ ರಿಪೋರ್ಟ್ ನಾವು ಮೆಡಿಸಿನ್ಸ್ ಹಾಕಿರ್ತೀವಿ, ದೇ ಕಮ್ ಬ್ಯಾಕ್ ಟು ಅಸ್, ರಿಪೋರ್ಟ್ ನಾರ್ಮಲ್ ಇದೆ ಅಂದರೆ ವಿ ರೈಟ್ ದಟ್ ಮೆಡಿಸಿನ್ಸ್ ಅಗೇನ್ ಸೇ ಟು ಕಂಟಿನ್ಯೂ. ಬಟ್ ದೇರ್ ಕಾಮನ್ ಕ್ವಶನ್ ಇಸ್ ನಾರ್ಮಲ್ ಆಗಿದೆಯಲ್ಲ, ವೈ ಡೋಂಟ್ ವಿ ಸ್ಟಾಪ್ ಇಟ್ ಅಂತ. ಸಿ ವಾಟ್ ಹ್ಯಾಪನ್ಸ್ ಇಸ್ ಕೊಲೆಸ್ಟ್ರಾಲ್ ನಾವು ಇಷ್ಟು ಡಿಸ್ಕಸ್ ಮಾಡ್ದಂಗೆ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಮ್ಯಾನಿಫೆಸ್ಟ್. ಈಗ ನಾವು ಶುಗರ್ ಮಾತ್ರ ನಿಲ್ಲಿಸಿದ್ರೆ ಅದರದಾದಂಥ ಸಿಂಪ್ಟಮ್ಸ್ ಬರ್ತದೆ. ಬಟ್ ಇನ್ ಕೊಲೆಸ್ಟ್ರಾಲ್ ಏನಾಗ್ತದೆ, ನಿಧಾನಕ್ಕೆ ದಿಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಕೀಪ್ಸ್ ಅಕ್ಯುಮುಲೇಟಿಂಗ್ ಇನ್ ದ ಬಾಡಿ. ಸೊ ಇಟ್ ವಿಲ್ ಬಿ ವಿತಿನ್ ಫ್ಯೂ ವೀಕ್ಸ್ ಇಟ್ ಸ್ಟಾರ್ಟ್ಸ್ ಟು ರೇಸ್. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಿಂಪ್ಟಮ್ಸ್ ಬರಲ್ಲ. ಸೊ ನಿಧಾನಕ್ಕೆ ಒಳಗಡೆ ಏನು ಬ್ಲಾಕ್ಸ್ ನಮಗೆ ಇತ್ತು ಅದೆಲ್ಲ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಒನ್ ಈಸ್ ಬ್ಲಾಕ್ಸ್ ಇನ್ಕ್ರೀಸ್ ಆಗೋದು. ನೆಕ್ಸ್ಟ್ ಒನ್ ಮೋರ್ ಆಸ್ಪೆಕ್ಟ್ ಆಫ್ ದಿಸ್ ಮೆಡಿಸಿನ್ ಇಸ್ ಇದು ಏನು ಬ್ಲಾಕ್ಸ್ ಆಗಲೇ ಇದೆಯೋ ಅದನ್ನು ಸ್ವಲ್ಪ ಸ್ಟೆಬಿಲೈಸ್ ಮಾಡ್ತಾ ಇರುತ್ತೆ. ಸೊ ಸ್ಟೆಬಿಲೈಸಿಂಗ್ ಎಫೆಕ್ಟ್ ಆಫ್ ದ ಬ್ಲಾಕ್ಸ್ ಅಂತ ಹೇಳ್ತೀವಿ, ಮಾಡೋದು ಸ್ಟ್ಯಾಟಿನ್ಸನ್ನೇ. ಸೊ ಒನ್ಸ್ ಈ ಸ್ಟಾಪ್ ದಿಸ್, ಬ್ಲಾಕ್ಸು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಈ ಬ್ಲಾಕ್ಸ್ ಏನು ಪ್ರೀ ಎಕ್ಸಿಸ್ಟಿಂಗ್ ಬ್ಲಾಕ್ಸ್ ಇತ್ತು ಅದು ಅನ್ಸ್ಟೇಬಲ್ ಆಗುತ್ತೆ. ಈ ಅನ್ಸ್ಟೇಬಲ್ ಆದಾಗ, ರಪ್ಚರ್ ಆದಾಗ ಸ್ಟ್ರೋಕ್ ಆಗೋದಾಗಲಿ, ಕಾರ್ಡಿಯಾಕ್ ಇವೆಂಟ್ಸ್ ಆಗೋದಾಗಲಿ, ಹಾರ್ಟ್ ಅಟ್ಯಾಕ್ಸ್ ಆಗೋದಾಗಲಿ, ದಿಸ್ ಆಲ್ ಬಿಕಮ್ಸ್ ವೆರಿ ಕಾಮನ್. ಸೊ ಟೇಕಿಂಗ್ ಯುವರ್ ಸ್ಟ್ಯಾಟಿನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಮೆಡಿಕೇಶನ್ಸ್ ಹ್ಯಾಸ್ ಟು ಬಿ ದೇರ್. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಹೈ ಕೊಲೆಸ್ಟ್ರಾಲ್ ಬಗ್ಗೆ ಜನರಿಗೆ ಅರಿವು ಮೂಡಬೇಕು ಆ್ಯಂಡ್ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ವಾಟ್ ಆರ್ ದ ನೆಸೆಸರಿ ಸ್ಟೆಪ್ಸ್ ಡಾಕ್ಟರ್? ನೋಡಿ, ಇದು ಹೈ ಕೊಲೆಸ್ಟ್ರಾಲ್ನ ಪ್ರಿವೆಂಟ್ ಮಾಡಬೇಕಂದ್ರೆ ನೀವು ಆದಷ್ಟು ಬೇಗ ತಪಾಸಣೆ ಮಾಡಬೇಕು, ಎಸ್ಪೆಷಲಿ ಸ್ಟಾರ್ಟಿಂಗ್ ಫ್ರಮ್ ದ ಏಜ್ ಆಫ್ 18 ಇಯರ್ಸ್ ಅಂತ ಏನು ಹೇಳ್ತೀವಿ. ಆಮೇಲೆ ಒಂದು ಸಾರಿ ನಿಮಗೆ ಹೈ ಕೊಲೆಸ್ಟ್ರಾಲ್ ಡಿಟೆಕ್ಟ್ ಆದರೆ ಅದನ್ನು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನು ಹೇಳ್ತೀವಿ, ಡೈಟಲ್ಲಿ ಚೇಂಜಸ್ ಮಾಡಿ, ನಿಮ್ಮ ಜೀವನ ಶೈಲಿ ಚೇಂಜಸ್ ಮಾಡಿ ಈ ಹೈ ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ತರಬೇಕು. ಆದರೆ ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನಾದರೂ ಕಂಟ್ರೋಲ್ಗೆ ಬರಲಿಲ್ಲ ಅಂದರೆ ಸ್ಟಾರ್ಟಿಂಗ್ ಅಂತ ಏನು ಮಾತ್ರೆ ಇದೆಯಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಇದರಿಂದ ಆಗೋ ನಿಮ್ಮ ಜೀವಕ್ಕೆ ಏನು ತೊಂದರೆ ಆಗೋ ಚಾನ್ಸ್ ಅದನ್ನು ಪ್ರಿವೆಂಟ್ ಮಾಡಬಹುದು. ಎಸ್ ಡಾಕ್ಟರ್ ನಮಗೆ ಈಗ ಈ ಬ್ಯಾಂಕಲ್ಲಿ ನಾವು ಹೇಗೆ ಒಂದು ನಮ್ಮ ಫ್ಯೂಚರ್ ಸೆಕ್ಯೂರಿಟಿಗೆ ಚೆನ್ನಾಗಿರ್ಲಿ ಅಂತ ಹೇಗೆ ದುಡ್ಡು ಹಣ ಇಡ್ತೀವಲ್ಲ, ಹಾಗೆ ಡೈಲಿ 1 ಅವರ್ ನಮ್ಮ ಶರೀರಕ್ಕೆ ಎತ್ತಿಟ್ಕೋಬೇಕು ಅಂತ ನಾವು ಹೇಳ್ತೀವಿ. ಬೆಳಗ್ಗೆ ಎದ್ದಾಗ ನಾವು ಡೈಲಿ, ಈಗ ನಮ್ಮ ಪುರಾತನ ನಮ್ಮ ತಾತ ಅಜ್ಜಿ ಅವರೆಲ್ಲ ಬೆಳಗ್ಗೆ ಎದ್ದಾಗ ಸ್ವಲ್ಪ ಏನಾದ್ರು ಯೋಗ ಮಾಡೋದಾಗ್ಲಿ, ಮೆಡಿಟೇಷನ್ನು, ಧ್ಯಾನ, ಮತ್ತೆ ರೆಗ್ಯುಲರ್ ಆಗಿ ನಾವು ಎಕ್ಸರ್ಸೈಸ್ ಅಂದ್ರೆ ನಾವು 40 ನಿಮಿಷ 60 ನಿಮಿಷ ಚೆನ್ನಾಗಿ ವಾಕ್ ಮಾಡ್ತಾ ಇದೀವಿ ಅಂದ್ರೆ ಇಂಡೈರೆಕ್ಟ್ ಆಗಿ ಹಾರ್ಟ್ ಚೆನ್ನಾಗಿದೆ ಅಂತ. ನಮ್ಗೆ ಈ ನಡಿಬೇಕಾರಾಗ್ಲಿ, ಮೆಟ್ಲತ್ಬೇಕಾರೆ ಎದೆ ಭಾರ, ಬಿಗಿ, ಉರಿ, ಸುಸ್ತು, ಆಯಾಸ ಈ ತರ ಸಿಂಪ್ಟಮ್ಸ್ ಇದ್ದಾಗ ನಾವು ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ಸ್ನ ಕಾಣಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಗೆ ಈ ಡಯಟ್ ಅಂತ ಏನ್ ಹೇಳ್ತೀವಿ, ಆಹಾರ ಪದಾರ್ಥ ನಮ್ಗೆ ಆದಷ್ಟು ತರಕಾರಿ, ಸೊಪ್ಪು, ಹಣ್ಣು ಚೆನ್ನಾಗಿ ಇಟ್ಕೊಂಡು, ಆದಷ್ಟು ನಮ್ಗೆ ಈ ಕಾಳುಗಳಾಗ್ಲಿ, ಈ ನಾನ್ ವೆಜ್ ಅನ್ನು ಎಷ್ಟು ಕಮ್ಮಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೇದು. ಆಮೇಲೆ ಡೈಲಿ ಕಣ್ ತುಂಬಾ ನಿದ್ದೆ, ಅಂದ್ರೆ 6 ರಿಂದ 7 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನಾವೀಗ ರೆಗ್ಯುಲರ್ ಆಗಿ ಯೋಗ, ಧ್ಯಾನ ಮಾಡ್ಬೇಕಾದ್ರೆ ಇರ್ರೆಸ್ಪೆಕ್ಟಿವ್ ಸರೌಂಡಿಂಗ್ ಪೀಪಲ್, ಸಿಚುವೇಶನ್ ಏನೇ ಬಂದ್ರು ನಮ್ಮನ್ನ ನಾವೇ ಯಾವಾಗ್ಲೂ ಖುಷಿಯಾಗಿ ಕಾಮಾಗಿ ಇಟ್ಕೊಂಡು ನಮ್ಮನ್ನ ಮುಂದಕ್ಕೆ ಹೋಗ್ತಾ ಇರ್ಬೇಕೆ ಹೊರತು ಏನಕ್ಕೂ ಸ್ಟ್ರೆಸ್ ಮಾಡ್ಕೋಬಾರ್ದು. ಎಸ್ ಡಾಕ್ಟರ್ ಸೊ ಬೇಸಿಕಲಿ ನಾನು ವಾಟ್ ಐ ಎಂಫಸೈಸ್ ಇಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋ ಅರಿವು ಎಲ್ಲರಿಗೂ ಇರಬೇಕಾಗ್ತದೆ. ಎಸ್ಪೆಷಲಿ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು ಒಂದು. ಆ್ಯಂಡ್ ಇಫ್ ಯು ಆರ್ ಆನ್ ಮೆಡಿಕೇಶನ್ಸ್, ಇಫ್ ಯು ಆರ್ ಅ ಹಾರ್ಟ್ ಪೇಷಂಟ್ಸ್, ಯು ಶುಡ್ ನೋ ಕೊಲೆಸ್ಟ್ರಾಲ್ ನೀಡ್ಸ್ ಟು ಬಿ ಚೆಕ್ಡ್ ರೆಗ್ಯುಲರ್ಲಿ. ಯಾವುದೇ ಕಾರಣಕ್ಕೂ ಮೆಡಿಕೇಶನ್ಸ್, ಕೊಲೆಸ್ಟ್ರಾಲ್ ಮೆಡಿಕೇಶನ್ಸ್ ಅಂತೂ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ ಇಂಡೈರೆಕ್ಟ್ಲಿ ನಿಮ್ಗೆ ಸಿಂಪ್ಟಮ್ಸ್ ಗೊತ್ತಿಲ್ಲದಂಗೆ ಮತ್ತೆ ಇದು ಪ್ರಾಬ್ಲಮ್ ಆಗೋ ಅಂಥದ್ದು ಮತ್ತೆ ಬರುವಂಥ ಸಾಧ್ಯತೆಗಳು ಹೈ ಇರ್ತದೆ. ಸೊ ಅಟ್ಲೀಸ್ಟ್ ದಟ್ ಆಸ್ಪೆಕ್ಟ್ ಆಫ್ ಯುವರ್ ಹಾರ್ಟ್ ಇಶ್ಯೂಸ್ ಯು ಶುಡ್ ಬಿ ಅವೇರ್ ಆಫ್ ಇಟ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೈ ಕೊಲೆಸ್ಟ್ರಾಲ್ ಅನ್ನೋದು ಯಾವ ರೀತಿಯ ಒಂದು ಮೇಜರ್ ಪ್ರಾಬ್ಲಮ್ಸ್ ಅನ್ನ ತರ್ತಾ ಇದೆ ಅಂಡ್ ಅಡಲ್ಟ್ಸ್ ಈ ಬಗ್ಗೆ ಯಾಕೆ ಎಚ್ಚರವಾಗಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.